ಅದು ಪುರಾತನ ಹಿಂದೂ ರುದ್ರಭೂಮಿ. ಅಕ್ಕಪಕ್ಕದ 4 ಊರುಗಳ ಹಿಂದೂಗಳಿಗಾಗಿ ಸರ್ಕಾರ ನೀಡಿರುವಂಥ ರುದ್ರಭೂಮಿ. ಆದರೆ ಇದೀಗ ಆ ರುದ್ರಭೂಮಿ ಕಸದ ರಾಶಿಯಿಂದ ತುಂಬಿಕೊಂಡಿದೆ. ಅಂತ್ಯಕ್ರಿಯೆಗೆ ಜಾಗ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಕೆಂಡಾಮಂಡಲವಾಗಿದ್ದಾರೆ. ಹಾಗಿದ್ರೆ ಯಾವುದು ಆ ರುದ್ರಭೂಮಿ? ಅಲ್ಲಿ ಕಸ ಹಾಕ್ತಿರೋದು ಯಾರು ಅಂತೀರಾ? ಇಲ್ಲಿದೆ ಒಂದು ಕಂಪ್ಲೀಟ್ ಡೀಟೇಲ್ಸ್. ಹಿಂದೂ ರುದ್ರಭೂಮಿಯಲ್ಲಿ ಕಸದ ರಾಶಿ. ರುದ್ರಭೂಮಿಯನ್ನೇ ಡಂಪಿಂಗ್ ಯಾರ್ಡ್ ಮಾಡಿದ ಪಾಲಿಕೆ. ಕಸದ ರಾಶಿಯಿಂದ ನಿವಾಸಿಗಳಿಗಂತೂ ನಿತ್ಯ ನರಕ. ಗ್ರೇಟ್ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಗರಂ. ರಾಶಿಯಾಗಿ ಬಿದ್ದಿರುವ ಕಸ, ಮನೆ ಖಾಲಿ ಮಾಡಿ ಹೋಗಿರುವ ಸ್ಥಳೀಯ ನಿವಾಸಿಗಳು, ಗಬ್ಬೆದ್ದು ನಾರುತ್ತಿರುವ ಸುತ್ತಮುತ್ತಲಿನ ಪ್ರದೇಶ, ರುದ್ರಭೂಮಿ ಬಿಟ್ಟು ಕೊಡಿ ಅಂತ ಪಟ್ಟು ಹಿಡಿದು ಕುಳಿತಿರುವ ಸ್ಥಳೀಯರು. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಸೋಮಶೆಟ್ಟಿಹಳ್ಳಿಯಲ್ಲಿ. ಇದು ರುದ್ರಭೂಮಿ ಆದ್ರೆ ಪಾಲಿಕೆ ಅದನ್ನ ಡಂಪಿಂಗ್ ಯಾರ್ಡ್ ಮಾಡಿಕೊಂಡಿದೆ. 4 ಏರಿಯಾಗಳಿಗೆ ಸಂಬಂಧಪಟ್ಟ ರುದ್ರಭೂಮಿಯಲ್ಲಿ ಇದೀಗ ಅಂತ್ಯಕ್ರಿಯೆ ಮಾಡದಂತಾಗಿದೆ. ಪಾಲಿಕೆ ಎಲ್ಲಾ ಭಾಗದ ಕಸವನ್ನ ತಂದು ರುದ್ರಭೂಮಿಯಲ್ಲಿ ಸುರಿತಾ ಇದೆ. ಸಾರ್ವಜನಿಕರ ಆಕ್ರೋಶಕ್ಕೆ ಇದು ಕಾರಣ ಆಗಿದೆ. ಅನೇಕ ಬಾರಿ ಕಸ ವಿಲೇವಾರಿ ಮಾಡಬೇಡಿ, ಇಲ್ಲಿಂದ ಕಸ ತೆರವುಗೊಳಿಸಿ ಅಂತ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಪಾಲಿಕೆ ಅದೇ ರಾಗ ಮುಂದುವರೆಸಿದೆ. ಸ್ಥಳೀಯರ ಮನವಿಗೂ ಕಿವಿಗೊಡದೆ ಕಸ ತಂದು ಹಾಕುತ್ತಿದೆ. ಇದರಿಂದಾಗಿ ನಿವಾಸಿಗಳು ಬೇಸತ್ತು ಪಾಲಿಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮತ್ತೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಮಸ್ಯೆ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಸರ್ವೆ ನಂಬರ್ 63 ಈ ಮಶಾಣ ಮಂಜೂರಾಗಿ 25-30 ವರ್ಷ ಆಯಿತು. ಮಶಾಣ ಮಂಜೂರಾಗಿರೋದೇಕೆ ಸುರಕ್ಷಿತವಾಗಿ ಅಂತ್ಯಕ್ರಿಯೆ ಮರಣ ಹೊಂದಿದ ನಂತರ ಸಾರ್ವಜನಿಕರು ಅಂತ್ಯಕ್ರಿಯೆ ಸುರಕ್ಷಿತವಾಗಿ ಸ್ವಚ್ಛವಾಗಿ ಮಾಡ್ಕೊಳ್ಳಿ ಅಂತ ರುದ್ರಭೂಮಿ ಮಾಡಿರೋದು. ಕಲುಷಿತ ಕಸವನ್ನು ಹಾಕೋದಕ್ಕೆ ಸರ್ಕಾರ ಸುತ್ತೋಲೆನಿಸುವರ ನಿರ್ಜನ ಪ್ರದೇಶದಲ್ಲಿ ಹಾಕಬೇಕಾಗಿತ್ತು. ಯಾಕೆ ಇವರು ಇದು ರುದ್ರಭೂಮಿ ಎಲ್ಲಿ ಕಸ ಹಾಕ್ತಾರೆ ಅಂದರೆ ರುದ್ರಭೂಮಿ ಈಕ್ವಲ್ ಟು ದೇವಸ್ಥಾನ ಇದ್ದಂಗೆ, ಮನೆ ಇದ್ದಂಗೆ. ಹಿಂದೂ ರುದ್ರಭೂಮಿಯ ಬಳಿ ನೂರಾರು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿ ಕಸ ಹಾಕದಂತೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಕಸದಿಂದಾಗಿ ಅಲ್ಲಿನ ನಿವಾಸಿಗಳಿಗೆ ನಿತ್ಯ ನರಕ ಯಾತನೆ ಶುರುವಾಗಿದೆ. ಅದೇ ರುದ್ರಭೂಮಿಯಲ್ಲಿರುವ ಬೋರ್ವೆಲ್ ಮೂಲಕ ಸೋಮಶೆಟ್ಟಿಹಳ್ಳಿಗೆ ನೀರು ಸರಬರಾಜು ಆಗುತ್ತೆ. ಆದ್ರೆ ಕಸದ ನೀರು ಬೋರ್ವೆಲ್ ಸೇರಿ ನೀರು ಕಲುಷಿತವಾಗಿದೆಯಂತೆ. ಇದರಿಂದಾಗಿ ಕುಡಿಯುವ ನೀರು ಕೂಡ ಇಲ್ಲದೆ ಅಲ್ಲಿನ ನಿವಾಸಿಗಳಿಗೆ ಕಸದ ರಾಶಿ ನರಕ ತೋರಿಸ್ತಾ ಇದ್ದು ಪಾಲಿಕೆ ವಿರುದ್ಧ ಸ್ಥಳೀಯರು ಕೆಂಡಾಮಂಡಲವಾಗಿದ್ದಾರೆ. ಸರ್, ಈಗ ನಾವು ಇಲ್ಲಿ ಸ್ಥಳೀಕರು ಸುಮಾರು ಒಂದು 200 ವರ್ಷದಿಂದ ನಾವು ಇದೇ ಏರಿಯಾದಲ್ಲೇ ಇರುವಂಥವ್ರು, ಪ್ರಾಪರ್ ಆಗಿ ಇದೇ ಏರಿಯಾ. ಹಾಗಾಗಿ ನಮಗೆ ದಿನ ಬೆಳಿಗ್ಗೆ ಇದೇ ರೋಡಲ್ಲೇ ಓಡಾಡಬೇಕು. ಇದು ಒಂದು ಏರಿಯಾಯಿಂದ ಮತ್ತೊಂದು ಏರಿಯಾಗೆ ಮೇಯ್ನ್ ಕನೆಕ್ಟಿವಿಟಿ ರೋಡು. ಈ ಕಸ ತುಂಬಿರೋದ್ರಿಂದ ಇಲ್ಲಿ ಯಾರೂ ಕೂಡ ಓಡಾಡೋದಕ್ಕಂತೂ ತುಂಬ ಕಷ್ಟ ಆಗಿದೆ. ಮಳೆ ಬಂದರೆ ಫುಲ್ಲು ವಾಟ್ರು ಬ್ಲ್ಯಾಕ್ ಆಗಿಬಿಡುತ್ತೆ, ಸ್ಮೆಲ್ ಜಾಸ್ತಿ ಆಗ್ತಾ ಇದೆ. ಮತ್ತು ನೀವೇ ನೋಡ್ಬೋದು, ಇಲ್ಲಿ ನೊಣ ಸೊಳ್ಳೆ ಎಲ್ಲ ತುಂಬ ಆಗಿಬಿಟ್ಟಿದೆ. ಈಗ ಇಲ್ಲಿ ಅಕ್ಕಪಕ್ಕದಲ್ಲಿರೋರು ಆಲ್ಮೋಸ್ಟ್ ನೋಡಿ, ಈಗ ಲಾಸ್ಟ್ ವೀಕಲ್ಲಿ ಕಂಪನಿನೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. ಒಟ್ನಲ್ಲಿ ಖಾಲಿ ಜಾಗಗಳಲ್ಲಿ ಕಸ ಹಾಕಿದ್ರೆ ಫೈನ್ ಹಾಕಬೇಕಿದ್ದ ಪಾಲಿಕೆ ತಾನೇ ಕಳ್ಳದಾರಿ ಹಿಡಿದಿದೆ. ಹಿಂದೂ ರುದ್ರಭೂಮಿಯನ್ನೇ ಡಂಪಿಂಗ್ ಯಾರ್ಡ್ ಮಾಡಿಕೊಂಡಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ರೆ ಇತ್ತ ನಿವಾಸಿಗಳು ಮಾತ್ರ ಏನು ಮಾಡಲು ಸಾಧ್ಯವಾಗದೆ ಕೈಕಟ್ಟಿ ಕೂರುವ ಸ್ಥಿತಿ ನಿರ್ಮಾಣವಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.